ಎಲ್ಲರಿಗೂ ನಮಸ್ಕಾರ. ಜೈ ಗುರುದೇವ್. ಇವತ್ತು ಮೊದಲನೇ ದಿನ ಪತಂಜಲಿ ಯೋಗ ಸೂತ್ರಗಳು ಪ್ರಾರಂಭ ಮಾಡ್ತಾ ಇದ್ದೀವಿ. ಪತಂಜಲಿ ಯೋಗ ಸೂತ್ರ ಒಂದು ಮೊದಲನೆಯ ಒಂದು ಶ್ಲೋಕದಿಂದ ಪ್ರಾರಂಭ ಆಗುತ್ತೆ. ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋ ಉಪಕಾರಾತ್ ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ರಾನತೋಸ್ಮಿ ಅಂತ ಹೇಳ್ತಾರೆ. ಏನು, ಎರಡೂ ಕೈಗಳನ್ನು ಜೋಡಿಸುತ್ತಾ ಎಲ್ಲ ಮಹಾತ್ಮರಿಗೆ ನಮಸ್ಕರಿಸುತ್ತಾ, ಗುರು ಪರಂಪರೆಗೆ ನಮಸ್ಕರಿಸುತ್ತಾ, ಹಾಗೆ ಪತಂಜಲಿ ಮಹರ್ಷಿಗಳಿಗೆ ನಮಸ್ಕಾರ ಮಾಡುತ್ತಾ. ಯಾರು ಪತಂಜಲಿ ಮಹರ್ಷಿಗಳ ಬಗ್ಗೆ ಒಂದು 3 ಲೈನಲ್ಲಿ ಹೇಳ್ಬಿಡ್ತಾರೆ ಗುರುಗಳು. ಯಾರು ನನ್ನ ಮನಸ್ಸಿನಿಂದ ಯೋಗವನ್ನು ಕೊಟ್ಟು ನನ್ನ ಮನಸ್ಸಿನಲ್ಲಿ ನಿಷ್ಕಲ್ಮಶವನ್ನು ತೆಗೆದು ಹಾಕಿರುವಂತ, ಯೋಗದಿಂದ ಮನಸ್ಸಿನಲ್ಲಿರುವ ಮಲವನ್ನು ತೆಗೆದು ಹಾಕಿದವರು, ಹಾಗೆ ಏನು ವ್ಯಾಕರಣದಿಂದ ನನ್ನ ಮಾತಿನಲ್ಲಿ ಶುದ್ಧತೆಯನ್ನು ತಂದವರು, ವ್ಯಾಕರಣದಿಂದ. ಹಾಗೆ ವೈದ್ಯಶಾಸ್ತ್ರ, ಆಯುರ್ವೇದ ಕೂಡ ಪತಂಜಲಿ ಅವರ ಕೊಡುಗೆ ಇದೆ. ಆಯುರ್ವೇದದಿಂದ ಶರೀರದಲ್ಲಿರುವ ಮಲವನ್ನು ತೆಗೆದುಹಾಕಿದವರು, ಶರೀರದಲ್ಲಿರುವ ದೋಷವನ್ನು ತೆಗೆದುಹಾಕಿದವರು. 3 ಲೆವೆಲ್ಸ್ ಅಲ್ಲಿ ದೋಷವನ್ನು ತೆಗಿತಾ ಇದ್ದಾರೆ ಅಂತ ಹೇಳ್ತಾರೆ. ಆ 3 ಲೆವೆಲ್ ಅಲ್ಲಿ ದೋಷವನ್ನು ತೆಗೆದಂತಹ ಆ ಪತಂಜಲಿ ಮಹರ್ಷಿಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಮೊದಲನೇದು ಯಾವುದು? ಯೋಗವೆಂಬ ಔಷಧಿಯನ್ನು ಕೊಟ್ಟು ಮನಸ್ಸಿನಲ್ಲಿರುವ ದೋಷವನ್ನು ತೆಗೆದುಹಾಕಿದವರು. ವ್ಯಾಕರಣವೆಂಬ ಔಷಧಿಯನ್ನು ಕೊಟ್ಟು ಮಾತಾಡುವ ಮಾತು ಈ ತರ ಅದರಲ್ಲಿರುವ ದೋಷವನ್ನು ತೆಗೆದುಹಾಕಿದವರು. ಹಾಗೆ ವೈದ್ಯಶಾಸ್ತ್ರ, ಆಯುರ್ವೇದವನ್ನು ಕೊಟ್ಟು ಶರೀರದಲ್ಲಿರುವ ಮಲವನ್ನು ತೆಗೆದುಹಾಕಿದವರು. ಯೋ ಉಪಕಾರ ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ರಾನತೋಸ್ಮಿ. ಗೊತ್ತಾಗ್ತಾ ಇದೆಯಲ್ಲ? ಯೋಗೇನ ಚಿತ್ತಸ್ಯ ಪದೇನ ವಾಚಂ ಮಲಂ ಶರೀರಸ್ಯ ಚ ವೈದ್ಯಕೇನ. ಇದು ಮೊದಲನೇ ಶ್ಲೋಕ. ಓಕೆ, ಸೊ ಇದು 3 ಕೊಟ್ಟಿದ್ದಾರೆ ನಮಗೆ. ಮೊದಲನೇದು ಯೋಗ. ಈ ಯೋಗ ಶಾಸ್ತ್ರದಿಂದ ನಮ್ಮ ಮನಸ್ಸಿನಲ್ಲಿರುವ ದೋಷಗಳನ್ನೆಲ್ಲ, ಇಂಪ್ಯೂರಿಟೀಸ್, ಕಲ್ಮಶಗಳನ್ನೆಲ್ಲ ತೆಗೆದುಹಾಕ್ಬೋದು. ಮನಸ್ಸಿನಲ್ಲಿ, ಚಿತ್ತದಲ್ಲಿ, ಅಂದ್ರೆ ನಮ್ಮ ಚಿತ್ತ ಅಂದ್ರೆ ಜ್ಞಾಪಕ, ಅದರಲ್ಲಿರುವಂತಹ ಕಲ್ಮಶಗಳನ್ನು ತೆಗೆದ. ಹಾಗೆ ನಮ್ಮ ಚೈತನ್ಯದಲ್ಲಿ, ಚೈತನ್ಯ ಅಂದ್ರೆ ಏನು? ನಮ್ಮ ಒಳಗಿನ ಒಂದು ಶಕ್ತಿ ಇದೆ. ಈ ಶರೀರದೊಳಗೆ ಒಂದು ಶಕ್ತಿ ಇದೆ. ಆ ಶಕ್ತಿಗೆ ಆತ್ಮ ಅಂತ ಕರೀತಾರೆ, ಚೈತನ್ಯ ಅಂತ ಕರೀತಾರೆ. ಆ ಚೈತನ್ಯದಲ್ಲಿರುವ ದೋಷವನ್ನ, ಮಲವನ್ನ, ಕಲ್ಮಶಗಳನ್ನು ತೆಗೆದುಹಾಕಿದವರು. ಮತ್ತೆ ಅವರು ವ್ಯಾಕರಣಶಾಸ್ತ್ರ ಪಾಣಿನಿ ಕೊಟ್ಟಿದ್ದಾರೆ ನಮಗೆ. ಪಾಣಿನಿ ವ್ಯಾಕರಣಶಾಸ್ತ್ರವನ್ನು ಕೊಡ್ತಾರೆ. ಆ ವ್ಯಾಕರಣಶಾಸ್ತ್ರಕ್ಕೆ ಭಾಷ್ಯವನ್ನು ಬರೀತಾರೆ ಪತಂಜಲಿ ಅವರು, ಕಾಮೆಂಟ್ರಿ ಬರೀತಾರೆ ವ್ಯಾಕರಣಶಾಸ್ತ್ರಕ್ಕೆ. ಆ ರೀತಿಯಾಗಿ ಯಾವ ಶಬ್ದಗಳನ್ನ, ಧ್ವನಿಶಾಸ್ತ್ರವನ್ನ, ಶಬ್ದಶಾಸ್ತ್ರವನ್ನು ಕೊಟ್ಟವರು ಪತಂಜಲಿ ಮಹರ್ಷಿಗಳು. ನೋಡಿ, ನಮ್ಮ ಸುಖ, ನಮ್ಮ ಸಂತೋಷ ಅಥವಾ ದುಃಖ ನಾವು ಆಡುವ ಮಾತಿನ ಮೇಲೆ ಡಿಪೆಂಡ್ ಆಗಿದೆ. ಒಪ್ಕೊಳ್ತೀವ? ನಾವು ಒಳ್ಳೆ ಮಾತಾಡಿದ್ರೆ ಮನಸ್ಸಿಗೆ ಮುದವನ್ನು ಕೊಡುತ್ತೆ. ಒಂಥರ ಕೆಟ್ಟ ಮಾತಾಡಿದ್ರೆ ಆ ಮನಸ್ಸಿಗೆ ದುಃಖವನ್ನು ಕೊಡುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ನಮ್ಮ ಮಾತಿನಲ್ಲಿ ಇಂಪರ್ಫೆಕ್ಷನ್ ಇದ್ರೆ, ದೋಷವಿದ್ರೆ, ನಮ್ಮ ಜೀವನದಲ್ಲಿ ಯಶಸ್ಸು ಸಿಗೋದು ಕಷ್ಟ ಆಗುತ್ತೆ. ಯಾಕಂದ್ರೆ ಪ್ರಪಂಚದಲ್ಲಿ ಮನುಷ್ಯರ ಜೊತೆ ನಾವು ಮಾತೇ ಗುರುಗಳು ಹೇಳ್ತಾ ಇರ್ತಾರೆ, ಮಾತೇ ಮಾಣಿಕ್ಯ ಅಂತ ಹೇಳ್ತಾರಲ್ಲ, ಆತರ ಮಾತಲ್ಲಿ ದೋಷವನ್ನ ತೆಗೆದು ಹಾಕಿದವರು ಅವರು. ಸರಿಯಾದ ರೀತಿಯಲ್ಲಿ ಯಾವ ತರ ಮಾತಾಡಬೇಕು, ವ್ಯಾಕರಣ ಶಾಸ್ತ್ರವನ್ನು ಕೊಟ್ಟವರು ಅವರು. ಅಂದ್ರೆ ಪಾಣಿನಿಯವರು ಕೊಟ್ಟಂತಹ ವ್ಯಾಕರಣ ಶಾಸ್ತ್ರಕ್ಕೆ ಭಾಷ್ಯವನ್ನು ಬರೆದವರು. ಯಾವ ರೀತಿ ಜೀವನದಲ್ಲಿ ಮಾತುಗಳನ್ನ ಅಭಿವ್ಯಕ್ತಗೊಳಿಸಬೇಕು, ಹೇಗೆ ನಮ್ಮ ಶಬ್ದಗಳನ್ನ ರಿಫೈನ್ಡ್ ಆಗಿ ಉಪಯೋಗಿಸ್ಬೇಕು, ನಾವು ಒಂದು ಶುದ್ಧವಾದ ಮಾತುಗಳನ್ನ ಹೇಗೆ ಉಪಯೋಗಿಸ್ಬೇಕು ಅನ್ನೋದನ್ನ ಅದು ಕೂಡ ಹೇಳ್ತಾರೆ. ಅದರಿಂದ ನಮಗೆ ನಮ್ಮ ಮಾತುಗಳನ್ನು ಒಂದು ಶುದ್ಧಗೊಳಿಸಿದವರು ಅಂತ ಹೇಳ್ತಾರೆ ಪತಂಜಲಿ ಮಹರ್ಷಿಗಳು. తర్వాత ಆಮೇಲೆ ಮಲಂ ಶರೀರಸ್ಯ ಚ ವೈದ್ಯಕೇನ, ಶರೀರದಲ್ಲಿರುವ ಮಲವನ್ನ, ಕಶ್ಮಲವನ್ನ ಆಯುರ್ವೇದದಿಂದ ತೆಗೆದು ಹಾಕಿದವರು.
ಆಯುರ್ವೇದದಿಂದ ನೀವು ಆಯುರ್ವೇದ ಎಷ್ಟು ಯಾವ ರೀತಿ ಆಯುರ್ವೇದದಲ್ಲಿ ಪೂರ್ತಿ ಶರೀರವನ್ನ ಡಿಟಾಕ್ಸ್ ಮಾಡ್ತಾರೆ. ಡಿಟಾಕ್ಸ್ ಅಂದ್ರೆ ಏನು? ಶುದ್ಧ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಡಿಟಾಕ್ಸ್ ಅಂತ ಹೇಳ್ತಾರೆ. ಅದನ್ನು ಕೊಟ್ಟವರು ಈ ರೀತಿಯಾಗಿ 3 ವಿಧವಾಗಿ ನಮ್ಮನ್ನ ಶುದ್ಧಿ ಮಾಡ್ತಾ ಇದ್ದಾರೆ. ಮೊದಲನೇದು ಯೋಗದಿಂದ ಮನಸ್ಸನ್ನ ಶುದ್ಧಿ ಮಾಡುವುದು, ವ್ಯಾಕರಣ ಮತ್ತೆ ಶಬ್ದಶಾಸ್ತ್ರದಿಂದ ಮಾತುಗಳನ್ನ ಹೇಗಾಡಬೇಕು ಅದನ್ನ ಹೇಳ್ಕೊಟ್ಟವ್ರು ನಮ್ಗೆ. ಮೂರನೇದು ಆಯುರ್ವೇದದಿಂದ ಶರೀರವನ್ನು ಶುದ್ಧಿ ಮಾಡತಕ್ಕಂಥದ್ದು. ಈ 3 ಕ್ಷೇತ್ರಗಳಲ್ಲಿ ಪತಂಜಲಿ ಮಹರ್ಷಿಯವರ ಒಂದು ವ್ಯವಸಾಯ, ಅವ್ರು ಮಾಡಿರುವಂತ ಕೆಲಸ ಇದೆಯಲ್ಲ, ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ. ನಮಗೊಂದು ರೀತಿ ಕೊಡುಗೆಯಾಗಿ ಕೊಟ್ಟಿದ್ದಾರೆ ಅವರು. ಆ ಮಹಾತ್ಮನಿಗೆ, ಆ ಮಹರ್ಷಿಗಳಿಗೆ ಎರಡೂ ಕೈಗಳನ್ನು ಜೋಡಿಸಿ ನಮ್ಮ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಎಲ್ಲ ಉಪಕರಣಗಳನ್ನ, ನಮ್ಮ ಶರೀರ, ನಮ್ಮ ಮಾತು, ನಮ್ಮ ಮನಸ್ಸು, ಇದು 3ನ್ನ ಶುದ್ಧ ಮಾಡುವಂತಹ ಈ ಉಪಕರಣಗಳನ್ನ ನಮಗೆ ಪತಂಜಲಿ ಮಹರ್ಷಿಗಳು ಕೊಟ್ಟಿದ್ದಾರೆ. ಆ ಮಹಾತ್ಮರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ಅಂತ ಹೇಳ್ತಾರೆ. ಈ ಯೋಗ ಸೂತ್ರಗಳು ಏನು ನಾವು ಇವತ್ತಿನಿಂದ ಒಂದು ಈ ಜ್ಞಾನ ಚರ್ಚೆ ಮಾಡ್ತೀವಲ್ಲ, ಪತಂಜಲಿ ಯೋಗ ಸೂತ್ರಗಳು, ಇವೆಲ್ಲ ವೈದಿಕ ಪರಂಪರೆಯಲ್ಲಿ, ವೈದಿಕ ವಾಂಗ್ಮಯದಲ್ಲಿ ತುಂಬಾ ಮುಖ್ಯವಾಗಿರೋದು. ನೋಡಿ, ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಈ 4 ವೇದಗಳು ಒಂದು ಶರೀರ ರೂಪ ಆದರೆ ಅದರಲ್ಲಿ ವೇದಾಂಗಗಳು ಅಂತ ಬರುತ್ತೆ. ವೇದಾಂಗಗಳು ಮತ್ತೆ ಉಪಾಂಗಗಳು, ಉಪವೇದಗಳು ಕೂಡ ಬರುತ್ತೆ. ಇವೆಲ್ಲ ಸ್ವಲ್ಪ ಸ್ವಲ್ಪ ಹಿಂಗೆ ಟಚ್ ಮಾಡ್ಕೊಳ್ತಾ ಹೋಗೋಣ. ಇವತ್ತು ಸ್ವಲ್ಪ ಹಿಂಗೆ ಟಚ್ ಮಾಡ್ಕೊಳ್ತಾ ಹೋಗೋಣ. ಮೊದಲನೇದು ಯಾವುದು ಇದರಲ್ಲಿ? ಈ ವೇದಾಂಗಗಳಲ್ಲಿ ಮೊದಲನೇದು ಶಿಕ್ಷಾ ಅಂತ ಕರೀತಾರೆ. ಅಂದ್ರೆ ಏನು? ಈ ಶಬ್ದಶಾಸ್ತ್ರ. ಎರಡನೇದು ಛಂದಸ್ ಅಂತ ಕರೀತಾರೆ. ಮೂರನೇದು ವ್ಯಾಕರಣ, ಗ್ರಾಮರ್ ಅಂತಲ್ಲ ಅದು. ನಾಲ್ಕನೇದು ಈ ಪದಗಳನ್ನ ಯಾವ ರೀತಿ ಉಪಯೋಗಿಸಬೇಕು, ಅದಕ್ಕೆ ನಿರುಕ್ತ ಅಂತ ಕರೀತಾರೆ. ಆಮೇಲೆ ಕಲ್ಪ ಅಂದ್ರೆ ಏನು? ಕೆಲವು ರಿಚುವಲ್ಸ್ ಮಾಡುವಂತ, ಕೆಲವು ರಿಚುವಲ್ಸ್ ಮಾಡ್ತೀವಲ್ಲ ಅದು. ಆಮೇಲೆ ಜ್ಯೋತಿಷ್ಯ, ಇದು ಕೂಡ ವೇದದ ಅಂಗಗಳಲ್ಲಿ ಬರುತ್ತೆ. ಜ್ಯೋತಿಷ್ಯ ಕೂಡ ಇವೆಲ್ಲ ವೇದಾಂಗದಲ್ಲಿ ಇರುವಂತಹ ಅದರದ ಅಂಗಗಳು. ಇವೆಲ್ಲ ಅಂಗಗಳು ಅವೆಲ್ಲ. ಇದ್ರ ಜೊತೆಗೆ ಅಂಗಗಳು ಬರುತ್ತೆ. ಅದಕ್ಕೆ ಷಡ್ದರ್ಶನಗಳು ಅಂತ ಕರೀತಾರೆ. ಸುಮ್ಮನೆ ಇವತ್ತು ಎಲ್ಲ ಸುಮ್ಮನೆ ಟಚ್ ಮಾಡ್ಕೊಂಡು ಹೋಗೋಣ. ಈ ಅಂಗಗಳು ಯಾವುದು ಅಂದ್ರೆ ನ್ಯಾಯ, ವೈಶೇಷಿಕ, ಸಾಂಖ್ಯ, ಪೂರ್ವಮೀಮಾಂಸ, ವೇದಾಂತ ಅಥವಾ ಉತ್ತರ ಮೀಮಾಂಸ ಅಂತ ಕರೀತಾರೆ. ಏನೋ ನ್ಯಾಯ, ವೈಶೇಷಿಕ, ಸಾಂಖ್ಯ, ಪೂರ್ವಮೀಮಾಂಸ, ಅಥವಾ ಅದು ವೇದಾಂತ ಅಂತ ಕರೀತಾರೆ. ಅದನ್ನು ಉತ್ತರ ಮೀಮಾಂಸ ಅಂತ ಕೂಡ ಕರೀತಾರೆ. ಒಂದೊಂದೇ ಸ್ವಲ್ಪ ಅದ್ರ ಏನೇನು ಅದರಲ್ಲಿ ಅಡಗಿದೆ ಅನ್ನೋದು ಸ್ವಲ್ಪ ನೋಡ್ಕೊಳ್ತಾ ಹೋಗೋಣ. ಎಲ್ಲ ಕೆಡಿಸ್ಕೊತಾ ಇದೀರಲ್ಲ? ಆರ್ ಯು ಆಲ್ ವಿತ್ ಮೀ? ಯಾ. ನ್ಯಾಯ ಅಂದ್ರೆ ಏನಪ್ಪ? ನ್ಯಾಯ ಅಂದ್ರೆ ಅದರಲ್ಲಿ ಈ 6 ಉಪಾಂಗಗಳಲ್ಲಿ ನ್ಯಾಯ ಮೊದಲನೇದು. ನ್ಯಾಯ ಮುಖ್ಯವಾಗಿ ತರ್ಕಕ್ಕೆ ಸಂಬಂಧಪಟ್ಟಿರೋದು. ಲಾಜಿಕ್ ಅಂತಾರಲ್ಲ, ತರ್ಕಕ್ಕೆ ಸಂಬಂಧಪಟ್ಟಿರೋದು. ಇದು ನ್ಯಾಯಶಾಸ್ತ್ರದಲ್ಲಿ ಹೇಗೆ ಅಂದ್ರೆ ಏನು, ಯಾವ ರೀತಿ ನಾವು ಕಲ್ತ್ಕೊಳ್ತಾ ಇದ್ವಿ, ಏನಾದ್ರೂ ಕಲ್ತ್ಕೊಳ್ತಾ ಇದ್ರೆ ಯಾವ ರೀತಿ ಕಲ್ತ್ಕೊಳ್ತಾ ಇದ್ದೀವಿ, ನಮ್ಮ ಗ್ರಹಿಸುವುದು ಪರ್ಸೆಪ್ಷನ್ ಕರೆಕ್ಟ್ ಆಗಿದೆಯಾ, ನಾವು ಕಲ್ತ್ಕೊಳ್ತಾ ಇರೋದು ವಿಧಾನ ಇದೆಯಲ್ಲ ಅದು ಕರೆಕ್ಟ್ ಆಗಿದೆಯಾ, ಆ ಕಲಿಸುವಂತ ವಿಧಾನ ಕರೆಕ್ಟ್ ಆಗಿದೆಯಾ, ಇವೆಲ್ಲ ನಾವು ನ್ಯಾಯಶಾಸ್ತ್ರದಲ್ಲಿ ನೋಡ್ಬೋದು. ಹೇಗಂದ್ರೆ ಆಗ ಕಲ್ತ್ಕೊಳಕ್ಕಾಗಲ್ಲ. ಪ್ರತಿಯೊಂದಕ್ಕೊಂದು ಸಿಸ್ಟಮ್ ಇದೆ. ನಮ್ಮ ಭಾರತ ದೇಶದಲ್ಲಿ ಈ ಗುರುಕುಲ ಪದ್ಧತಿಯಲ್ಲಿ ಇದನ್ನೆಲ್ಲ ಅನುಸರಿಸೇ ಹೇಳ್ಕೊಡೋದು. ತುಂಬಾ ಆಳವಾದ ಜ್ಞಾನ ಅದು ಒಂದು. ಎರಡನೇದು ವೈಶೇಷಿಕ. ಈ ಪ್ರಪಂಚದಲ್ಲಿ ಏನೇನು ವಸ್ತುಗಳಿದೆಯಲ್ಲ ಅದನ್ನ ಆಳವಾಗಿ ಒಳಹೊಕ್ಕು ನೋಡುವಂಥದ್ದು ವೈಶೇಷಿಕ. ವಸ್ತುಗಳು ಅದರ ಒಳಗೆ, ಅಣುವಿನ ಪರಿಸ್ಥಿತಿ, ಆ ಸ್ಥಿತಿಯೊಳಗೆ ಹೋಗಿ ನೋಡುವಂಥದ್ದು. ಆಟಮ್ ಅಂತಾರಲ್ಲ ಆ ಸ್ಥಿತಿಗೆ. ಇದ್ರ ಜೊತೆಗೆ ಪ್ರಪಂಚದಲ್ಲಿ ಇರೋದು ಒಂದೇ ಅಲ್ಲ, ನಮ್ಮ ಮನಸ್ಸನ್ನು ಕೂಡ ನೋಡ್ಕೊಳ್ಳುವಂಥದ್ದು. ಇದು ವೈಶೇಷಿಕ ಅಂತ ಎರಡನೇ ಅಂಗದಲ್ಲಿ ಬರುತ್ತೆ. ಮೂರನೇ ದರ್ಶನ ಯಾವುದು? ಷಡ್ ದರ್ಶನಗಳಲ್ಲಿ ಮೂರನೇದು ಯಾವುದು ಅಂದ್ರೆ ಸಾಂಖ್ಯ.
ಈ ಸಾಂಖ್ಯಶಾಸ್ತ್ರ ಏನಕ್ಕೆ ಉಪಯೋಗಿಸ್ತಾರೆ ಅಂದ್ರೆ ಹೆಚ್ಚಿಗೆ ವಿಶ್ಲೇಷಣೆ, ಕಂಪೇರಿಟಿವ್ ಸ್ಟಡೀಸ್, ವಿಶ್ಲೇಷಣೆ. ಏನು ಆ ಚೈತನ್ಯ ಮತ್ತೆ ಜಡ. ಚೈತನ್ಯ ಅಂದ್ರೆ ಒಂದು ಶಕ್ತಿ ಇದೆ, ಇಲ್ಲಿ ಜಡ ಪದಾರ್ಥ ಒಂದಿದೆ, ಕಲ್ಲು ಒಂದು ಜಡ ಪದಾರ್ಥ ಅನ್ಕೊಳ್ಳಿ. ಅದಕ್ಕೂ ಇರುವ ಚೈತನ್ಯಕ್ಕೂ ಏನಪ್ಪಾ, ಏನು ಡಿಫರೆನ್ಸ್ ಇದೆ? ಜೀವ ಇದ್ರೆ ಜೀವಕ್ಕೂ ಚೈತನ್ಯಕ್ಕೂ ಏನು ವ್ಯತ್ಯಾಸ? ಈ ತರ ಅನಲೈಸಿಂಗ್ ಮಾಡೋದಿಕ್ಕೆ ಜಡ ಮತ್ತೆ ಚೇತನ, ಜಡ ಪದಾರ್ಥಗಳು ಯಾವುದು, ಚೈತನ್ಯ ಇರುವಂತ ಪದಾರ್ಥಗಳು ಯಾವುದು, ಮತ್ತೆ ಪ್ರಕೃತಿ ಮತ್ತು ಚೈತನ್ಯ, ಈ ತರ ಒಂದ್ರ ಮಧ್ಯೆ ಒಂದು ಆ ಒಂದು ವಿಶ್ಲೇಷಣೆ ಮಾಡೋದಿಕ್ಕೆ, ಅನಲೈಸ್ ಮಾಡೋದಿಕ್ಕೆ. ಕಣ್ಣಿಗೆ ಕಾಣಿಸ್ತಾ ಇದೆ ಒಂದಷ್ಟು ಪ್ರಪಂಚ, ಕಣ್ಣಿಗೆ ಕಾಣಿಸದೇ ಇರುವುದು ಕೂಡ ಏನೋ ಒಂದು ಸೂಕ್ಷ್ಮವಾದದ್ದೊಂದು ಪ್ರಪಂಚ ಇದೆ. ಇದೆರಡರ ಮಧ್ಯೆ ಇದನ್ನೆಲ್ಲ ತಿಳ್ಕೊಳ್ಳೋದಿಕ್ಕೆ ಸಾಂಖ್ಯ ಅನ್ನುವ ಶಾಸ್ತ್ರದಲ್ಲಿ ಅದರ ಮೂಲಕ ನಾವು ತಿಳ್ಕೊಳ್ತೀವಿ. ಇದನ್ನ ಸ್ವಲ್ಪ ಸ್ವಲ್ಪ ಟಚ್ ಮಾಡ್ಕೊಳ್ತಾ ಹೋಗ್ತಾ ಇದ್ದಾರೆ ಗುರುಗಳು, ಗೊತ್ತಾಗ್ತದಲ್ಲ. ಆಮೇಲೆ ಬಂದು ನಾಲ್ಕನೇದು ಬಂದು ಯೋಗ ಸೂತ್ರಗಳು. ಇವತ್ತು ನಾವು ತಿಳ್ಕೊಳ್ಳೋದೇನು ಅಂದ್ರೆ ಈ ಯೋಗ ಸೂತ್ರಗಳು ಪತಂಜಲಿ ಮಹರ್ಷಿಯವರು ಕೊಟ್ಟಿರುವಂತ ಯೋಗ ಸೂತ್ರಗಳು. ಇನ್ಫ್ಯಾಕ್ಟ್ ಪತಂಜಲಿ ಮಹರ್ಷಿಗಳನ್ನ ಒಬ್ಬ ಸೈಂಟಿಸ್ಟ್ ಅಂತ ಕರೀತಾರೆ ಗುರುಗಳು. ಆ ಒಂದು ಆಳವಾದ ಸ್ಥಿತಿಯಲ್ಲಿರುವ ಒಬ್ಬ ವಿಜ್ಞಾನಿ, ಒಳಗಿರುವ ಆ ಶಕ್ತಿಯನ್ನ, ಚೈತನ್ಯವನ್ನ ತಿಳಿದುಕೊಳ್ಳೋದಿಕ್ಕೆ ಏನು ನಮಗೆ ಬೇರೆ ಬೇರೆ ರೀತಿಯಾದಂತ ಫಾರ್ಮುಲಾಗಳು, ನಮ್ಮ ಸೂತ್ರಗಳನ್ನು ಕೊಟ್ಟು ಹೇಗೆ ನಮ್ಮನ್ನು ನಾವು ತಿಳ್ಕೊಳ್ಳೋದು ಅನ್ನೋದನ್ನ ಪತಂಜಲಿ ಮಹರ್ಷಿಗಳು ಹೇಳಿದ್ದಾರೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದಕ್ಕೆ ಯೋಗ ಅಂದ್ರೆ ಏನು ಅಂತ ಇಲ್ಲಿ ಹೇಳ್ತಾರೆ ಗುರುಗಳು. ಒಂದು ಪರಿಚಯ, ನಾವು ತಿಳ್ಕೊಂಡಿರೋ ಯೋಗ ಅಂದ್ರೆ ಏನು ಅಂದ್ರೆ ಬರೀ ಆಸನಗಳು ಮಾಡಿಬಿಟ್ರೆ ಯೋಗ ಅಂತ. ಅಂದ್ರೆ ಆರ್ಟ್ ಆಫ್ ಲಿವಿಂಗ್ ಬಂದ್ಮೇಲೆ ಚೇಂಜ್ ಆಗತ್ತೆ ಬಿಡಿ. ಆರ್ಟ್ ಆಫ್ ಲಿವಿಂಗ್ ಅಲ್ಲಿ ಬೇಸಿಕ್ ಕೋರ್ಸ್ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಲ್ಲೇ ಹೇಳ್ಬಿಡ್ತಾರೆ ಯೋಗ ಅಂದ್ರೆ ಏನು ಅಂತ. ಆದ್ರೆ ಹೊರಗಿನ ಪ್ರಪಂಚದಲ್ಲಿ ಯೋಗ ಅಂದ್ರೆ ಬರೀ ಆಸನಗಳು ಮಾಡೋದು. ಆಸನಗಳು ಕೂಡ ಇದೆ, ಇಲ್ಲ ಅಂತಲ್ಲ. ಆದ್ರೆ ಒಂದು ಪುಸ್ತಕದಲ್ಲಿ 10 ಪೇಜ್ ಅಷ್ಟೇ, 200 ಪೇಜ್ ಪುಸ್ತಕ ಅಂದ್ರೆ ಅದರಲ್ಲಿ 10 ಪೇಜ್ ಮಾತ್ರ ನಾವು ತಿಳ್ಕೊಳ್ತಾ ಇದೀವಿ ಬರೀ ಆಸನಗಳು ಹೋದ್ರೆ. ಇನ್ನ 190 ಪೇಜ್ ಇದೆ ತಿಳ್ಕೊಳ್ಳುವಂಥದ್ದು ಯೋಗ ಅಂದ್ರೆ. ನಾವು ಬರೀ ಆಸನಗಳು ಮಾತ್ರ ಸ್ವಲ್ಪ ಅದರಲ್ಲಿ ಸ್ವಲ್ಪ ಕೃಷಿ ಮಾಡಿ, ಓ ನನಗೆ ಯೋಗ ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡ್ರೆ ನಮ್ಗೆ ಏನೇನೂ ಗೊತ್ತಿಲ್ಲ ಅಂತ ಅರ್ಥ. ಗುರುಗಳು ಅದೇ ಹೇಳ್ತಾ ಇದ್ದಾರೆ, 10 ಪೇಜ್ ಮಾತ್ರ ನಮಗ್ ಗೊತ್ತಿದೆ ಅಷ್ಟೇ. ಉಳಿದ ಸಬ್ಜೆಕ್ಟ್ ಯಾವುದ್ರ ಮೇಲಿದೆ? ಆತ್ಮನ ಮೇಲಿದೆ, ಒಳಗಡೆ ಇರುವ ಶಕ್ತಿಯ ಮೇಲಿದೆ, ಶರೀರದ ಒಳಗಡೆ ಇರುವ ಚೈತನ್ಯದ ಬಗ್ಗೆ ಇದೆ. ಅದು ಯೋಗ. ಅದನ್ನು ತಿಳ್ಕೊಂಡಾಗ್ಲೇ ಯೋಗ ಕಂಪ್ಲೀಟ್ ಆಗತ್ತೆ. ತುಂಬಾ ಆಳವಾದ ಬುದ್ಧಿಗೆ ಸಂಬಂಧಪಟ್ಟಂತಹ ಎಕ್ಸರ್ಸೈಸ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಬುದ್ಧಿಗೆ ಸಂಬಂಧಪಟ್ಟಂತಹ ಎಕ್ಸರ್ಸೈಸ್ ಇದು. ಇದನ್ನ ತಿಳ್ಕೊಬೇಕು ಅಂದ್ರೆ ಸ್ವಲ್ಪ ತೀಕ್ಷ್ಣವಾಗಿರ್ಬೇಕು, ನಾವು ಸ್ವಲ್ಪ ಶಾರ್ಪ್ ಆಗಿರ್ಬೇಕು. ಶಾರ್ಪ್ನೆಸ್ ಬರಬೇಕು ಅಂದ್ರೆ ಧ್ಯಾನ ಮಾಡಬೇಕು, ಮೆಡಿಟೇಷನ್ ಮಾಡಬೇಕು. ಅದಕ್ಕೆ ನಾಳೆಯಿಂದ, ಅಂದ್ರೆ ನಮ್ಮಲ್ಲಿ ಇಲ್ಲ ಅಂತಲ್ಲ, ಧ್ಯಾನ ಮಾಡುವಾಗ ಬರುವಂತಹ ಒಂದು ತೀಕ್ಷ್ಣತೆ ಇದೆ ನೋಡಿ, ಅದು ಅನ್ಪ್ಯಾರಲಲ್ ಅದು. ಸೊ ಅದಕ್ಕೆ ನಾಳೆಯಿಂದ ಈ ಕ್ಲಾಸ್ ಪ್ರಾರಂಭವಾಗುವಾಗ ಧ್ಯಾನ, ಒಂದು 20 ನಿಮಿಷ ಧ್ಯಾನ ಮಾಡೋಣ. ಅವಾಗ ಮನಸ್ಸಿನ ಸ್ಥಿತಿ ಬದಲಾದಾಗ ನಾವು ಇನ್ನೊಂದು ಪ್ಲೈನ್ಗೆ ಹೋಗ್ಬಿಡ್ತೀವಿ. ಅಂದ್ರೆ ಚೈತನ್ಯ ಜಾಸ್ತಿ. ಅವಾಗ ಏನಾಗತ್ತೆ ಅಂದ್ರೆ ನಮಗೆ ಇದನ್ನ ತಿಳ್ಕೊಳ್ಳೋಕೆ ಅದಕ್ಕೆ ಗುರುಗಳು ಹೇಳ್ತಾ ಇದ್ದಾರೆ, ಯು ಹ್ಯಾವ್ ಟು ಬಿ ರಿಯಲಿ ಶಾರ್ಪ್. ತುಂಬಾ ತೀಕ್ಷ್ಣವಾಗಿರ್ಬೇಕು ಅಂಡ್ ಅಲರ್ಟ್, ಜಾಗರೂಕವಾಗಿರ್ಬೇಕು. ಈ ಒಂದು ಪಾಯಿಂಟ್ಸ್ನ ನಾವು ಪಿಕಪ್ ಮಾಡ್ಕೊಬೇಕು ಅಂದ್ರೆ. ಅದಕ್ಕೆ ಗುರುಗಳು ಏನ್ ಹೇಳ್ತಾ ಇದ್ದಾರೆ, ಪತಂಜಲಿ ಯೋಗ ಸೂತ್ರಕ್ಕೆ ಒಂದು ಹೊಸ ಹೆಸರು ಹೇಳ್ತಾರೆ ಗುರುಗಳು. ಏನು ಅಂದ್ರೆ ಇದು ಚೈತನ್ಯ ಶಾಸ್ತ್ರ, ಸೈನ್ಸ್ ಆಫ್ ಕಾನ್ಶಿಯಸ್ನೆಸ್. ಅರ್ಥ ಆಗ್ತಾ ಇದಲ್ಲ? ಅದಕ್ಕೆ ಇದು ಒಂದು ಪ್ರಿಯಂಬಲ್ ಇದೆ. ಪತಂಜಲಿ ಯೋಗ ಸೂತ್ರಗಳಿಗೆ ಚೈತನ್ಯ ಶಾಸ್ತ್ರ ಅಂತ ಗುರುಗಳು ಹೇಳ್ತಾರೆ. ಈ ಪತಂಜಲಿ ಯೋಗ ಸೂತ್ರ ಏನಿದೆ ಅಲ್ಲ, ಇದು 4 ವಿಭಾಗಗಳಾಗಿ ಇದನ್ನ ಏನು ಡಿವೈಡ್ ಮಾಡಿದ್ದಾರೆ. ಮೊದಲನೇದು ಸಮಾಧಿಪಾದ. ಮೊದಲನೇದೇನು? ಸಮಾಧಿಪಾದ.
ಸಮಾಧಿಪಾದ ಅಂದ್ರೆ ಧ್ಯಾನ, ಧ್ಯಾನದ ಬಗ್ಗೆನೇ ಪೂರ್ತಿ ಆಳವಾಗಿ, ಸಮಾಧಿ ಅಂದ್ರೆ ಏನು, ಪೂರ್ತಿ ವಿಧ ವಿಧವಾದ ಧ್ಯಾನಗಳ ಬಗ್ಗೆನೇ ಇದರಲ್ಲಿ ಹೇಳಿದ್ರು. ಎರಡನೇದು ಸಾಧನಾ ಪಾದ. ಅರ್ಥ ಆಗ್ತಾ ಇದಿಲ್ಲ? ಆಮೇಲೆ ಮೂರನೇದು ಬಂದು ವಿಭೂತಿ ಪಾದ ಅಂತಂದು ಮಾಡಿದೆ. ಮತ್ತೆ ನಾಲ್ಕನೇದು ಬಂದು ಕೈವಲ್ಯ ಪಾದ ಅಂತ. ನಾವು ಇದು ನಾಲ್ಕನ್ನ ನಾವು ಸ್ವಲ್ಪ ನೋಡ್ಕೊಳ್ತಾ ಬರೋಣ ಪೂರ್ತಿಯಾಗಿ. ಸೊ ಇವತ್ತಿಂದ ನಾವೇನ್ ಮಾಡೋಣ, ಒಂದು ಮೊದಲನೇದು ಸಮಾಧಿ ಪಾದದಿಂದ ಪ್ರಾರಂಭ ಮಾಡೋಣ. ಓಕೆ. ಸೊ ಇವತ್ತೇನ್ ಮಾಡೋಣ, ಒಂದೇ ಒಂದು ಸೂತ್ರವನ್ನು ನೋಡಿಕೊಂಡು ಇವತ್ತಿಗೆ ಕನ್ಕ್ಲೂಡ್ ಮಾಡೋಣ. ಒಂದು ಸೂತ್ರವನ್ನ ಇವತ್ತು ನೋಡೋಣ. ಇದೆಯಾ? ಒಂದು 10 ನಿಮಿಷ ಆಗ್ಬೋದು ಇದು ಟೈಮು. ಓಕೆ, ಪರವಾಗಿಲ್ಲ ಅಲ್ಲ? ಯಾ. ಸೊ ಮೊದಲನೇ ಸೂತ್ರ ಸಮಾಧಿ ಪಾದದಿಂದ ಪ್ರಾರಂಭ ಮಾಡ್ತಾ ಇದೀವಿ ಇವತ್ತು ನಾವು. ಮೊದಲನೇ ಸೂತ್ರ ಯಾವುದು ಅಂದ್ರೆ ಮೊದಲನೇದು, ಅದರಲ್ಲಿ ಮೊದಲನೇ ಸಬ್ಜೆಕ್ಟ್ ಯಾವುದು, ಚಾಪ್ಟರ್ ಯಾವುದು ಅಂದ್ರೆ ಡಿಸಿಪ್ಲಿನ್ ಆಫ್ ಯೋಗ. ಯೋಗದ ಒಂದು ಶಿಸ್ತು, ಡಿಸಿಪ್ಲಿನ್ ಆಫ್ ಯೋಗ ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಏನಪ್ಪ ಮೊದಲನೇ ಸೂತ್ರ ಏನು ಹೇಳ್ತಾರೆ? ಅತ ಯೋಗಾನುಶಾಸನಂ. ಇದೆಲ್ಲ ಕೇಳಿದೀವಲ್ಲ, ಈ ಸೂತ್ರ ಕೇಳಿರ್ತೀವಿ ನಾವು. ಅತ ಯೋಗಾನುಶಾಸನಂ, ನಾವು ದ ಡಿಸಿಪ್ಲಿನ್ ಆಫ್ ಯೋಗ, ಇಲ್ಲಿಂದ ಶುರುವಾಗತ್ತೆ ಅತ ಯೋಗಾನುಶಾಸನಂ. ಸೊ ನಾವು ಈಗ ಅದಕ್ಕೆ ನಾವು ರೆಡಿ ಆಗ್ಬೇಕು. ಯೋಗವನ್ನುವುದು ಉಂಟಾಗಬೇಕು ಅಂದ್ರೆ ಸ್ವಲ್ಪ ರೆಡಿನೆಸ್ ಇರ್ಬೇಕು ನಮ್ಮಲ್ಲಿ. ಅದಕ್ಕೆ ಮುಂಚೆ ಒಂದು ಸ್ವಲ್ಪ ಅದ್ರ ಬಗ್ಗೆ ನಾವು ಕೃಷಿ ಮಾಡಿರ್ಬೇಕು. ಸುಮ್ನೆ ಈ ಸಬ್ಜೆಕ್ಟು ಪ್ರಯತ್ನ ಮಾಡೋದಲ್ಲ, ಒಂದ್ ಸ್ವಲ್ಪ ಕೆಲಸ ಮಾಡಿರ್ಬೇಕು ಆ ಪಥದಲ್ಲಿ. ಒಂದ್ ಸ್ವಲ್ಪ ದಿವಸ ಆಸನಗಳು ಮಾಡಿರ್ಬೇಕು, ಸ್ವಲ್ಪ ದಿವಸ ಧ್ಯಾನ ಮಾಡಿರ್ಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಒಂದ್ ಸ್ವಲ್ಪ ದಿವಸ ಸಾಧಕರಾಗಿ ಒಂದ್ ಸ್ವಲ್ಪ ದಿವಸ ಒಂದ್ 4 ಹೆಜ್ಜೆ ನಡೆದಿರ್ಬೇಕು. ಸ್ವಲ್ಪ ಪ್ರಿಪೇರ್ನೆಸ್ ಅದು ರೆಡಿ ಇರಬೇಕು. ಆವಾಗ ನಾವು ಹೇಳ್ಬೋದು, ಈಗ ನಾನು ಯೋಗದ ಬಗ್ಗೆ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತೀನಿ, ಈಗ ನಾನು ಯೋಗದ ಬಗ್ಗೆ ಸ್ಟಾರ್ಟ್ ಮಾಡ್ತೀನಿ. ಅಥ ಅಂತ ಯೋಗಾನುಶಾಸನದಲ್ಲಿ ಮೊದಲನೇ ಪದ ಇದೆ ನೋಡಿ, ಅಥ ಅನ್ನೋದು. ಇದು ತುಂಬಾ ಪವಿತ್ರವಾದ ಪದ ಅಂತ ಹೇಳ್ತಾರೆ ಇಲ್ಲಿ. ಅಥ ಅಂದ್ರೆ ಏನು? ನೀವು ಮೊದಲನೇ ದಿವಸದ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಲ್ಲಿ ಅಥ ಗುರುಗಳು ನೋಡಿ ಫಸ್ಟ್ ಸೂತ್ರನ ಮೊದಲನೇ ದಿವಸದಲ್ಲಿ ಇಂಟ್ರೊಡ್ಯೂಸ್ ಮಾಡ್ಬಿಟ್ರು. ಲಿವ್ ಇನ್ ದ ಪ್ರೆಸೆಂಟ್ ಮೂಮೆಂಟ್. ಕೇಳಿಸ್ಕೊಂಡಿದ್ದೀರಾ? ವರ್ತಮಾನ ಕ್ಷಣದಲ್ಲಿ ಜೀವಿಸಿ ಅಲ್ವಾ? ಇಟ್ ಸ್ಟಾರ್ಟ್ಸ್ ವಿತ್ ಪತಂಜಲಿ ಯೋಗ ಸೂತ್ರ. ಮೊದಲನೇ ದಿವಸ ನಾವು ವರ್ತಮಾನ, ಈಗ ಮನಸ್ಸೆಲ್ಲಿದೆ ನಾವು ಯಾವಾಗ ಈ ಚಿಟಿಕೆ ಹೊಡೆದಾಗ ಅವಾಗ ಏನಾಗತ್ತೆ, ನಾವು ಜಾಗರೂಕರಾಗ್ತೀವಿ. ಮನಸ್ಸು ವರ್ತಮಾನ ಕ್ಷಣಕ್ಕೆ ಬರುತ್ತೆ, ಮನಸ್ಸು ಈ ಕ್ಷಣಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಓಕೆ. ಸೊ ಯಾವಾಗ ಅಥ ನಾವು ಅಂತ ಹೇಳಿದಾಗ ಮನಸ್ಸು ಎಲ್ಲಿ ಸುತ್ತಾ ಇದ್ರು ವರ್ತಮಾನ ಕ್ಷಣಕ್ಕೆ ಬಂದು ನಿಂತ್ಕೊಳ್ಳೋದು ಒಂದು ಚಿಟಿಕೆ ಹೊಡೆದಾಗ. ಒಬ್ಬ ವಿದ್ಯಾರ್ಥಿಗೆ ಏನಾದ್ರೂ ಕಲ್ತ್ಕೊಬೇಕು ಅಂದ್ರೆ ಅವನ ಮನಸ್ಸು ವರ್ತಮಾನ ಕ್ಷಣದಲ್ಲಿ ಇರಬೇಕು. ಅದೇ ಎಲಿಜಿಬಿಲಿಟಿ. ವರ್ತಮಾನ ಕ್ಷಣದಲ್ಲಿ ಇದ್ರೆ ಅವನು ಕಲ್ತುಕೊಳ್ಳಕ್ಕೆ ರೆಡಿಯಾಗಿದ್ದಾನೆ ಅಂತ ಅರ್ಥ ಒಬ್ಬ ವಿದ್ಯಾರ್ಥಿಗೆ. ಅರ್ಥ ಆಗ್ತಾ ಇದೆಯಲ್ಲ? ಯಾಕೆಂದ್ರೆ ವರ್ತಮಾನ ಕ್ಷಣ ತುಂಬಾ ಪವಿತ್ರವಾಗಿರೋದು, ತುಂಬಾ ಆಳವಾಗಿರೋದು, ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗೋದು. ಅದಕ್ಕೆ ಹಿಂದಿನ ಕಾಲದಲ್ಲಿ ಏನ್ ಮಾಡೋರು ಅಂದ್ರೆ ಮಂಗಲಾಚರಣ ಅಂತ ಮಾಡೋರು. ಮಂಗಳಾಚರಣ ಅಂದ್ರೆ ಏನು? ಏನಾದ್ರೂ ಕಲ್ತ್ಕೊಳ್ಳಕ್ ಮುಂಚೆ ಮನಸ್ಸನ್ನ ಈ ಕ್ಷಣಕ್ಕೆ ತಗೊಂಡ್ಬರೋದು. ಅದಕ್ಕೆ ಫಸ್ಟ್ ಡೇ ಆಫ್ ಹ್ಯಾಪಿನೆಸ್ ಪ್ರೋಗ್ರಾಮ್ ಅಲ್ಲಿ ಏನ್ ಮಾಡ್ತಾರೆ, ಏನಾದ್ರೂ ಕಲ್ತ್ಕೊಳ್ಳಕ್ ಮುಂಚೆ ನಮ್ಮನ್ನ ವರ್ತಮಾನ ಕ್ಷಣಕ್ಕೆ ತಗೊಂಡ್ಬಂದ್ರು ಗುರುಗಳು. ಅಂದ್ರೆ ನಮ್ಮನ್ನ ತಯಾರು ಮಾಡೋದು, ಪ್ರಿಪೇರ್ಡ್ನೆಸ್. ಈ ಕ್ಷಣಕ್ಕೆ ಬಂದಾಗ ನಾವು ತಯಾರಾಗ್ತೀವಿ, ಕಲ್ತ್ಕೊಳ್ಳಕ್ಕೆ ತಯಾರಾಗ್ತೀವಿ. ಆಮೇಲೆ ಈ ಪಥದಲ್ಲಿ ನಡೆಯೋದಿಕ್ಕೆ ಶುರುವಾಗತ್ತೆ. ಅರ್ಥ ಆಗ್ತಾ ಇದೆಯಾ ಎಲ್ರಿಗೂ? ಬೋರ್ ಆಗ್ತಾ ಇದೆಯಾ ಸಬ್ಜೆಕ್ಟ್? ಈ ಪಥದಲ್ಲಿ ನಡೆಯೋದಕ್ಕೆ ಶುರು ಮಾಡ್ತೀವಿ ನಾವು. ಸರಿಯಾದ ಶಿಕ್ಷಕರು ಸರಿಯಾದ ಸಮಯದಲ್ಲಿ ಅದು ಸಿಕ್ಕಿದಾಗ ಅವಾಗ ನಾವು ಹೇಳ್ಬೋದು, ಎಸ್ ನಾನು ಸ್ಟಾರ್ಟ್ ಮಾಡ್ತೀನಿ. ಸರಿಯಾದ ಗುರುಗಳು ಸಿಕ್ಕಿದ್ದಾರೆ, ಸರಿಯಾದ ಸಮಯ ನಮಗೆ.
ಸೊ ಆಲ್ರೆಡಿ ನಮ್ಮ ಪ್ರಯಾಣ ಶುರು ಆಗ್ಬಿಟ್ಟಿದೆ, ನಮಗೆ ಗೊತ್ತಿಲ್ಲ. ಬಟ್ ಇವಾಗ ಅದ್ರ ಬಗ್ಗೆ ನಮಗೆ ಅರಿವು ಬರ್ತಾ ಇದೆ. ಓ, ನನ್ನ ಪ್ರಯಾಣ ಶುರುವಾಗಿದೆ. ಯಾವತ್ತು ಡೇ 1 ಹ್ಯಾಪಿನೆಸ್ ಪ್ರೋಗ್ರಾಮ್ ಮಾಡಿದ್ವಲ್ಲ, ದಟ್ ಡೇ ಅವರ್ ಜರ್ನಿ ಸ್ಟಾರ್ಟೆಡ್. ಅವತ್ತು ನಮ್ಮ ಪ್ರಯಾಣ ಪ್ರಾರಂಭ ಆಯಿತು. ಸಾಧಕರಾಗಿ ನಮ್ಮ ಪ್ರಯಾಣ ಪ್ರಾರಂಭ ಆಗಿದೆ. ಅರ್ಥ ಆಗ್ತಾ ಇದೆಯಲ್ಲ? ಅದಕ್ಕೆ ಅನುಶಾಸನ, ಅಥ ಯೋಗಾನುಶಾಸನಂ. ಅನುಶಾಸನ ಅಂದ್ರೆ ಏನು? ಯೋಗ ಅನ್ನುವ ಒಂದು ನಿಯಮವನ್ನ ಪಾಲಿಸುತ್ತೇನೆ. ಡಿಸಿಪ್ಲಿನ್ ಆಫ್ ಯೋಗ. ಯೋಗ ಅನ್ನುವ ಶಿಸ್ತನ್ನ ನಾನು ಪಾಲಿಸುತ್ತೇನೆ. ಶಾಸನ ನೋಡಿ, ಇಲ್ಲಿ 2 ಪದಗಳಿದೆ ತಿಳ್ಕೊಬೇಕಾಗೋದು. ಒಂದು ಶಾಸನ, ಇನ್ನೊಂದು ಅನುಶಾಸನ. ಶಾಸನ ಅಂದ್ರೆ ಏನು? ಹೊರಗಿನ ಪ್ರಪಂಚ ನಮ್ಮ ಮೇಲೆ ರೂಲ್ಸ್ ಹಾಕೋದು. ಇವಾಗ ನೀವು ರೋಡಲ್ಲಿ ಹೋಗ್ತಾ ಇದ್ರೆ ಲೆಫ್ಟ್ ಸೈಡೇ ಹೋಗ್ಬೇಕು ಅಂತ ಒಂದು ರೂಲ್ ಇದೆ. ಹೆಲ್ಮೆಟ್ ಹಾಕೊಂಡು ಹೋಗ್ಬೇಕು ಅಂತ ಒಂದು ರೂಲ್ ಇದೆ. ಅರ್ಥ ಆಗ್ತಾ ಇದೆಯಲ್ಲ? ಕಾರಲ್ಲಿ ಹೋದ್ರೆ ಬೆಲ್ಟ್ ಹಾಕೊಂಡು ಹೋಗ್ಬೇಕು ಅಂತ ಒಂದು ರೂಲ್ ಇದೆ. ಈ ರೂಲ್ಸ್ ಎಲ್ಲ ಯಾರು ಹಾಕಿದ್ರು? ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ನಮ್ಮ ಮೇಲೆ ಹಾಕಿದೆ. ಕರೆಕ್ಟಾ? ಸೊ ಇದಕ್ಕೆ ಶಾಸನ ಅಂತ ಕರೀತಾರೆ. ಆಚೆ ಕಡೆಯಿಂದ ರೂಲ್ಸ್ ನಮ್ಮ ಮೇಲೆ ಹಾಕಿದಾಗ ಅದಕ್ಕೆ ಶಾಸನ ಅಂತ ಕರೀತಾರೆ. ಅನುಶಾಸನ ಅಂದ್ರೆ ಏನು? ಆಚೆ ಕಡೆಯಿಂದ ಹಾಕೋದಿಲ್ಲ, ನನಗೆ ನಾನೇ ಹಾಕೊಳ್ತೀನಿ ರೂಲು. ನನಗೆ ನಾನೇ ಹೀಗಿರ್ಬೇಕು ಅಂತ ನಿಯಮ ಹಾಕೊಳ್ತೀನಿ. ನನಗೆ ನಾನೇ ಒಂದು ಶಿಸ್ತನ್ನ ನಾನು ಅಳವಡಿಸಿಕೊಳ್ಳುತ್ತೇನೆ ನನ್ನ ಜೀವನದಲ್ಲಿ. ಇಷ್ಟಪಟ್ಟು, ಕಷ್ಟಪಟ್ಟಲ್ಲ, ನನಗೆ ನಾನೇ ಇಷ್ಟಪಟ್ಟು ಒಂದು ರೂಲನ್ನ ನನ್ನ ಮೇಲೆ, ಒಂದು ಡಿಸಿಪ್ಲಿನ್ ನಾನು ಇಟ್ಕೊಳ್ತೀನಿ. ಒಂದು ಶಿಸ್ತಿಗೆ ಒಳಪಡ್ತೀನಿ. ನಾನು ನನಗೆ ನಾನೇ ಇಟ್ಕೊಳ್ತೀನಿ. ಯೋಗವನ್ನ ಒಂದು ಶಿಸ್ತನ್ನಾಗಿ ಯಾಕೆ ಕರೀತಾರೆ? ಈ ಶಿಸ್ತು ಯಾವಾಗ ಬೇಕಾಗತ್ತೆ ನಮಗೆ? 2 ಪ್ರಶ್ನೆಗಳು ಕೇಳ್ತಾರೆ. ಕೇಳಿಸ್ಕೊತಾ ಇದ್ದೀರಾ? ಆರ್ ಯು ಆಲ್ ವಿತ್ ಮೀ? ಯಾ. ತುಂಬಾ ಬಾಯಾರಿಕೆ ಆದಾಗ ಯಾವ ಶಿಸ್ತು ಬೇಕಾಗಿಲ್ಲ ನೀರು ಕುಡಿಯಕ್ಕೆ. ಬೇಕಾ ಅವಾಗೇನನ್ನ? ಅಥವಾ ಹಸಿವಾದಾಗ ಏನು, ಅವಾಗ ಯಾವ್ದಾದ್ರು ಒಂದು ಶಿಸ್ತು ಬೇಕಾ, ನಿಯಮ ಬೇಕಾ? ಏನಿಲ್ಲ, ಹೋಗ್ತೀವಿ, ಊಟ ಮಾಡ್ತೀವಿ ಅಷ್ಟು. ಸೊ ಅಥವಾ ಪ್ರಕೃತಿಯನ್ನ ಆಸ್ವಾದಿಸ್ತಾ ಇದ್ದೀರಾ, ಒಳ್ಳೆ ಸೀನರಿ ಕಣ್ಮುಂದೆ, ಅವಾಗ ಏನಾದ್ರೂ ಶಿಸ್ತು ಬೇಕಾ? ಯು ಡೋಂಟ್ ರಿಕ್ವೈರ್ ಎನಿ ಡಿಸಿಪ್ಲಿನ್. ಡಿಸಿಪ್ಲಿನ್ ಯಾವಾಗ ಬೇಕು? ಯಾವಾಗ ನಮ್ಮ ಜೀವನ ಅಸ್ತವ್ಯಸ್ತ ಆಗತ್ತೆ ನೋಡಿ, ಅವಾಗ ಡಿಸಿಪ್ಲಿನ್ ಬೇಕು. ಎಲ್ಲ ಚೆನ್ನಾಗಿ ನಡೀತಾ ಇದ್ರೆ ಅವಾಗ ಶಿಸ್ತು ಬೇಕಾಗಿಲ್ಲ. ಶಿಸ್ತು ಯಾವಾಗ ಗೊತ್ತಾ? ಸ್ವಲ್ಪ ಜೀವನ ಹಿಂಗೆ ಅಸ್ತವ್ಯಸ್ತ ಆಗುತ್ತೆ ನೋಡಿ, ಅವಾಗ ಶಿಸ್ತು ಬೇಕಾಗತ್ತೆ. ಯಾವಾಗ ಪ್ರಪಂಚವನ್ನ ನಮ್ಮ ಜೀವನದಲ್ಲಿ ತಿನ್ನೋದು ಅನುಭವಿಸಕ್ಕಾಗ್ತಾ ಇಲ್ಲ, ನೋಡೋದು ಅನುಭವಿಸಕ್ಕಾಗ್ತಾ ಇಲ್ಲ, ಕೇಳೋದು ಅನುಭವಿಸಕ್ಕಾಗ್ತಾ ಇಲ್ಲ, ಅನುಭವಿಸುವಂತ ಶಕ್ತಿ ಇಲ್ಲ, ಆ ಶಕ್ತಿನ ಪಡಿಬೇಕು ಅಂದ್ರೆ ಅವಾಗ ಶಿಸ್ತು ಬೇಕು. ಅವಾಗ ನಮ್ಮ ಮೇಲೆ ನಾವು ಡಿಸಿಪ್ಲಿನ್ ಹಾಕೊಬೇಕು. ಆ ಡಿಸಿಪ್ಲಿನ್, ಆ ಶಿಸ್ತಿಗೆ ಒಳಪಟ್ಟಾಗ ಅದನ್ನ ಅನುಭವಿಸೋದಕ್ಕೆ ಶಕ್ತಿ ಬರುತ್ತೆ ನಮಗೆ. ಅರ್ಥ ಆಗ್ತಾ ಇದೆಯಾ? ಅರೆ ಗೆಟಿಂಗ್ ಆಟೋಮೆಟಿಕ್. ಅರ್ಥ ಆಗ್ತಾ ಇದೆಯಲ್ಲ? ಯಾವ್ದಾದ್ರೂ ಅನುಭವಿಸ್ಬೇಕು ಅಂದ್ರೆ ಅವಾಗ ಶಕ್ತಿ ಇಲ್ಲ ಅಂದಾಗ, ಶಕ್ತಿ ಎಲ್ಲಿಂದ ಬರುತ್ತೆ ಅಂದ್ರೆ ಬಿಕಾಸ್ ಆಫ್ ಡಿಸಿಪ್ಲಿನ್ ಯು ವಿಲ್ ಗೆಟ್ ಎನರ್ಜಿ ಟು ಎಂಜಾಯ್. ಆ ಒಂದು ಶಿಸ್ತಿನ ಮೂಲಕ ನಮಗೆ ಆ ಶಕ್ತಿ ಬರುತ್ತೆ. ಒಬ್ಬ ಡಯಾಬಿಟಿಕ್ ಪೇಷಂಟು, ಸಕ್ಕರೆ ಕಾಯಿಲೆ ಇರುವವನು, ಅವನು ತಿನ್ಬೇಕು ಅಂದ್ರೆ 10 ಸರಿ ನೋಡ್ತಾನೆ. ಒಂದು 5 ಕಿಲೋಮೀಟರ್ ನಡೆದು ಬಂದ್ರೆ, ಒಂದು 4-5 ಕಿಲೋಮೀಟರ್ ನಡ್ಕೊಂಬಂದ್ರೆ, ಅವನು ಸ್ವಲ್ಪ ಆಸನಗಳು ಮಾಡಿದ್ರೆ, ಸುದರ್ಶನ ಕ್ರಿಯೆ ಮಾಡಿದ್ರೆ, ಈ ಡಿಸಿಪ್ಲಿನ್ ಫಾಲೋ ಮಾಡಿದಾಗ ತಿನ್ನುವುದಕ್ಕೆ ಒಂದು ಯೋಗ್ಯತೆ ಬರುತ್ತೆ, ತಿನ್ನುವುದಕ್ಕೆ ಆ ಎಲಿಜಿಬಿಲಿಟಿ ಬರುತ್ತೆ, ಆ ಶಕ್ತಿ ಬರುತ್ತೆ ನಮಗೆ. ಇಲ್ಲಾಂದ್ರೆ ತಿಂತಾ ಇದ್ರೆ ಏನಾಗುತ್ತೆ? ಈ ಅಷ್ಟು ಫೇಸ್ ದ ಕಾನ್ಸಿಕ್ವೆನ್ಸ್, ಅದ್ರ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ಅದೇ ತರ ತುಂಬಾ ಶರೀರದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋಯ್ತು ಅನ್ಕೊಳ್ಳಿ, ಅವಾಗ ಡಾಕ್ಟರ್ ಹೇಳ್ತಾರೆ ವಾಕಿಂಗ್ ಮಾಡ್ರಿ, ಇದು ಫಾಲೋ ಮಾಡ್ರಿ ಅಂತ ಹೇಳ್ತಾರೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ ವಿ ಹ್ಯಾವ್ ಟು, ಆವಾಗ ಒಂದು ಶಿಸ್ತಿಗೆ ಒಳಪಡಬೇಕಾಗತ್ತೆ ನಾವು. ಆ ಶಿಸ್ತು ಏನ್ ಮಾಡುತ್ತೆ? ನಮ್ಮನ್ನ ಪ್ರಪಂಚವನ್ನ ಅನುಭವಿಸೋದಕ್ಕೆ ಒಂದು ಸ್ವಾತಂತ್ರ್ಯವನ್ನು ಕೊಡುತ್ತೆ. ಡಿಸಿಪ್ಲಿನ್ ಇಲ್ಲ ಅಂದ್ರೆ ಫ್ರೀಡಮ್ ಇಲ್ಲ. ಇಫ್ ದೇರ್ ಇಸ್ ನೋ ಡಿಸಿಪ್ಲಿನ್, ನೋ ಫ್ರೀಡಮ್. ಶಿಸ್ತಿಲ್ಲ ಅಂದ್ರೆ ಸ್ವಾತಂತ್ರ್ಯವನ್ನು ಅನುಭವಿಸಕ್ಕಾಗೋದಿಲ್ಲ. ನಾವು ಸಂತೋಷವಾಗಿದ್ದಾಗ, ಶಾಂತವಾಗಿದ್ದಾಗ, ಅವಾಗ ಆಲ್ರೆಡಿ ನಾವು ಆತ್ಮನಲ್ಲಿ ಸ್ಥಿತವಾಗಿರ್ತೀವಿ, ಆತ್ಮನಲ್ಲಿ ಇರ್ತೀವಿ. ಅವಾಗ ಯಾವ ಡಿಸಿಪ್ಲಿನು ಬೇಕಾಗಿಲ್ಲ, ಯಾವ ಶಿಸ್ತು ಬೇಕಾಗಿಲ್ಲ. ಅವಾಗ
ಆದ್ರೆ ಒಂದೊಂದ್ಸರಿ ನಮ್ಮ ಮನಸ್ಸಿದೆ ನೋಡಿ, ಅದ್ರ ಬಾಲ ಅಲ್ಲಾಡ್ಸುತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಆ? ಅವಾಗ ಈ ಮನಸ್ಸನ್ನ ಶಾಂತ ಮಾಡೋದಿಕ್ಕೆ ಡಿಸಿಪ್ಲಿನ್ ಬೇಕು. ಅರ್ಥ ಆಗ್ತಾ ಇದೆಯಲ್ಲ? ಈ ಮನಸ್ಸನ್ನ ಶಾಂತ ಮಾಡಬೇಕು ಅಂದ್ರೆ ಫಸ್ಟ್ ಶರೀರವನ್ನು ಅಟೆಂಡ್ ಮಾಡಬೇಕು. ಆಮೇಲೆ ಉಸಿರನ್ನ ಆಸನಗಳು ಮಾಡಿ ಶರೀರವನ್ನು ಶಾಂತ ಮಾಡೋದು, ಪ್ರಾಣಾಯಾಮವನ್ನು ಮಾಡಿ ರಜೋಗುಣವನ್ನು ಕಮ್ಮಿ ಮಾಡಿಕೊಂಡು, ಆಮೇಲೆ ಧ್ಯಾನ ಮಾಡಿ ಮನಸ್ಸನ್ನ ಶಾಂತವಾಗಿ ಮಾಡ್ಕೊಳ್ಳೋದು. ಆ ಡಿಸಿಪ್ಲಿನ್ ಬರಬೇಕಾಗುತ್ತೆ. ಈ ಡಿಸಿಪ್ಲಿನ್ ಇಂದ ನಮಗೆ, ಈ ಶಿಸ್ತಿನಿಂದ, ಈ ನಿಯಮಗಳಿಂದ ನಮಗೇನಾಗತ್ತಪ್ಪ? ಆನಂದ ಉಂಟಾಗತ್ತೆ. ಅರ್ಥ ಆಗ್ತಾ ಇದೆಯಲ್ಲ? ಸೊ 3 ರೀತಿಯಾದ ಆನಂದ ಅಥವಾ ಸಂತೋಷದ ಬಗ್ಗೆ ಇಲ್ಲಿ ಹೇಳ್ತಾರೆ. 3 ರೀತಿಯಾದ ಸಂತೋಷದ ಬಗ್ಗೆ ಕೇಳಿಸ್ಕೊತಾ ಇದ್ದೀರಾ? ಆರ್ ಆಲ್ ವಿತ್ ಮೀ? ಮೊದಲನೇ ರೀತಿಯ ಸಂತೋಷ ಯಾವುದು? ಸಾತ್ವಿಕವಾಗಿ ಸಿಗುವಂತಹ ಸಂತೋಷ. ಎರಡನೇ ರೀತಿಯ ಸಂತೋಷ ಯಾವುದು? ರಾಜಸಿಕವಾದ ಸಂತೋಷ. ಮೂರನೇ ರೀತಿಯಾದ ಸಂತೋಷ ತಾಮಸಿಕವಾದ ಸಂತೋಷ. ಸಾತ್ವಿಕವಾದ ಸಂತೋಷ ಹೇಗೆ ಬರುತ್ತೆ? ನೀವು ನೋಡಿಪ್ಪ, ಬೆಳಗ್ಗೆ ಎದ್ದ ತಕ್ಷಣ ಒಂದು 2-3 ಕಿಲೋಮೀಟರ್ ವಾಕಿಂಗ್ ಹೋಗ್ಬಂದು, ಆಮೇಲೆ ಸ್ವಲ್ಪ ಪದ್ಮಸಾಧನ ಮಾಡಿ, ಆಮೇಲೆ ಸ್ವಲ್ಪ ಸುದರ್ಶನ ಕ್ರಿಯೆ ಮಾಡಿ, ಆಮೇಲೆ ಕಾಲು ಚಾಚ್ಕೊಂಡು ಮಲ್ಕೊಂಡಾಗ ಸಿಗುವಂತ ಸಂತೋಷ ಇದೆ ನೋಡಿ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟ ಇದೆ, ಆಮೇಲೆ ಕೊನೆಯಲ್ಲಿ ಸಂತೋಷದೊಂದಿಗೆ ಕೊನೆಗೊಳ್ಳತ್ತೆ. ಇನಿಷಿಯಲಿ ದೇರ್ ಈಸ್ ಸಮ್ ಚಾಲೆಂಜ್. ಅಂದ್ರೆ ಏನು? ಸ್ವಲ್ಪ ಶರೀರವನ್ನು ಮೂವ್ ಮಾಡಬೇಕು, ನಡಿಬೇಕು, ಅಥವಾ ಆಸನಗಳು ಮಾಡಬೇಕು, ಪ್ರಾಣಾಯಾಮ ಮಾಡಬೇಕು, ಸುದರ್ಶನ ಕ್ರಿಯೆ ಮಾಡಬೇಕು. ಆಮೇಲೆ ಕಾಲು ಚಾಚ್ಕೊಂಡು ಮಲ್ಕೊಂಡಾಗ, ಸರ್ ಹೆಂಗಿದ್ರು ಕಾಲು ಚಾಚ್ಕೊಂಡು ಮಲ್ಕೊಬೇಕು, ಯಾಕೆ ಇವೆಲ್ಲ ಮಾಡಬೇಕು ಅಂತ? ಹೌದು, ಫಸ್ಟ್ ಎಫರ್ಟ್ ಈಸ್ ಇನ್ವಾಲ್ವ್ಡ್, ಡಿಸಿಪ್ಲಿನ್ ಬೇಕು, ಆಮೇಲೆ ಅದರಿಂದ ಒಂದು ಸಂತೋಷ ಉಂಟು. ಇದಕ್ಕೆ ಸಾತ್ವಿಕವಾದ ಸಂತೋಷ. ಪ್ರಾರಂಭದಲ್ಲಿ ಸ್ವಲ್ಪ ಕಷ್ಟಪಡಬೇಕು, ಆಮೇಲೆ ಅದರಿಂದ ಸಂತೋಷ ಉಂಟಾಗುತ್ತೆ. ಅರ್ಥ ಆಗ್ತಾ ಇದೆಯಾ? ಎರಡನೇದು ರಾಜಸಿಕವಾದ ಸಂತೋಷ. ರಾಜಸಿಕವಾದ ಸಂತೋಷ ಅಂದ್ರೆ ಪ್ರಾರಂಭದಲ್ಲೇ ಸಂತೋಷಕ್ಕೋಸ್ಕರ ಹೋಗು. ಸಿಗರೇಟ್ ಸೇದಿದ್ರೆ ಸಂತೋಷ ಸಿಗುತ್ತೆ, ಹೌದು. ಒಂದು 10 ವರ್ಷ ಸೇದಿದ್ರೆ ಒಂದು ಹೋಲ್ ಆಗುತ್ತೆ ಹಾರ್ಟಲ್ಲಿ. ಅರ್ಥ ಆಗ್ತಾ ಇದೆಯಲ್ಲ? ಪ್ರತಿ ದಿವಸ ಮದ್ಯಪಾನ ಮಾಡಬೇಕು. ಒಂದು 20 ವರ್ಷ ಸೇರಿದ್ರೆ, ಆಮೇಲೆ ಒಂದು 20 ವರ್ಷ ಅದನ್ನ ಸೇವನೆ ಮಾಡ್ತಾ ಇದ್ರೆ ಡಾಕ್ಟರ್ ಒಂದ್ಸರಿ ಹೇಳ್ತಾರೆ, ಸರ್ ಯಾಕೋ ಕಿಡ್ನಿ ಸ್ವಲ್ಪ ಕೆಲಸ ಮಾಡ್ತಾ ಇದೆ, ಲಿವರ್ ಸ್ವಲ್ಪ ತೊಂದರೆ ಕೊಡ್ತಾ ಇದೆ. ಫಸ್ಟ್ ಸಂತೋಷ, ಆಮೇಲೆ ಹೋಗ್ತಾ ಹೋಗ್ತಾ ಕೊನೆಯಲ್ಲಿ ದುಃಖವನ್ನು ಉಂಟು ಮಾಡುತ್ತೆ. ಇದು ರಾಜಸಿಕವಾದ ಸಂತೋಷ. ಶರೀರವನ್ನ ಹಿಂಸೆ ಮಾಡೋದು ಡಿಸಿಪ್ಲಿನ್ ಅಲ್ಲ, ಯೋಗ ಅಲ್ಲ. ಇದು ಅರ್ಥ ಮಾಡ್ಕೊಬೇಕು. ಎಷ್ಟೋ ಜನ ಶರೀರವನ್ನ ಹಿಂಸೆ ಮಾಡೋದು ಯೋಗ ಅಂತ ಅನ್ಕೊಂಡಿದ್ದಾರೆ. ಅದು ತಾಮಸಿಕವಾದ ಸಂತೋಷ. ನಾನು ಒಂದೇ ಆಸನದಲ್ಲಿ 25 ನಿಮಿಷ ಇಡ್ತೀನಿ, ಬೇಕಾಗಿಲ್ಲ. ಶರೀರಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಎಫರ್ಟ್ ಹಾಕ್ಬೇಕು. ಅದಕ್ಕೆ ಎಕ್ಸರ್ಸೈಸ್ ಬೇಕು ಅಂದ್ರೆ ಗಂಟೆಗಟ್ಟಲೆ ಆಸನಗಳು, ಅದೆಲ್ಲ ಉದ್ದೇಶ. ಆಸನಗಳಿಂದ ಪ್ರಾರಂಭ ಆಗಿ ಪ್ರಾಣಾಯಾಮವನ್ನು ಮಾಡಿ ಕೊನೆಯಲ್ಲಿ ಧ್ಯಾನದ ಜೊತೆಗೆ ಕಂಪ್ಲೀಟ್ ಮಾಡಿದ್ರೆ ಅದಕ್ಕೆ ಯೋಗ ಅಂತ ಕರೀತಾರೆ. ಕೆಲವ್ರು ಏನ್ ಮಾಡ್ತಾರೆ, ಬರೀ ಶರೀರಕ್ಕೆ ಹಿಂಸೆ ಕೊಟ್ಟು 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 ಬರೀ ಆಸನಗಳೇ ಅದು ತಾಮಸಿಕವಾದ ಸಂತೋಷ. ಪ್ರಾರಂಭದಲ್ಲೂ ಸುಖ ಇಲ್ಲ, ಮಧ್ಯದಲ್ಲೂ ಸುಖ ಇಲ್ಲ, ಕೊನೆಯಲ್ಲೂ ಸುಖ ಇಲ್ಲ. ಬರೀ ಆಸನಗಳು ಒಂದೇ ಇಲ್ಲ. ಎಷ್ಟೋ ಜನಕ್ಕೆ ಆ ಥರ ಇದ್ದಾರೆ, ತಮ್ಮನ್ನು ತಾವು ಹಿಂಸೆ ಮಾಡ್ಕೊಳ್ಳೋದಲ್ದಿರ ಸುತ್ತಲೂ ಇರೋರ್ನು ಅದೇ ತರ ಗೊಳಕೊಂಡ್ಬಿಡ್ತಾ ಇರ್ತಾರೆ. ಗೊತ್ತಾಗ್ತಾ ಇದೆ? ಇದಕ್ಕೆ ತಾಮಸಿಕವಾದ ಸಂತೋಷ. ಅದಕ್ಕೆ ಪತಂಜಲಿ ಮಹರ್ಷಿ ಏನ್ ಹೇಳ್ತಾರೆ, ನಾವು ಈಗ ಯಾವಾಗ ಮನಸ್ಸು ಒದ್ದಾಡ್ತಾ ಇದೆ, ಕ್ಲಾರಿಟಿ ಇಲ್ಲ ಮನಸ್ಸಿನಲ್ಲಿ, ಅವಾಗ ವರ್ತಮಾನ ಕ್ಷಣಕ್ಕೆ ಅತ ಯೋಗಾನುಶಾಸನಂ, ಈ ಕ್ಷಣದಲ್ಲಿ ಯೋಗಕ್ಕೆ ಬರೋಣ. ಹೇಗೆ? ಡಿಸಿಪ್ಲಿನ್, ಶಿಸ್ತಿನ ಮುಖಾಂತರ ಯೋಗಾನುಶಾಸನ. ಇಲ್ಲಿ ಡಿಸಿಪ್ಲಿನ್ ಯಾರು ನಿಮಗೆ ಆಚೆ ಕಡೆಯಿಂದ ಹಾಕ್ತಾ ಇಲ್ಲ, ನಮಗೆ ನಾವಾಗಿ ನಾವೇ ನಮ್ಮ ಮೇಲೆ ಪ್ರಯೋಗ ಮಾಡ್ಕೊಳ್ತಾ ಇದ್ದೀವಿ. ಯಾರೋ ನಮ್ಮ ಮೇಲೆ, ಅದಕ್ಕೆ ಶಾಸನ ಅಂತ, ಅದಕ್ಕೆ ಅದನ್ನು ಡಿಸ್ಕಸ್ ಮಾಡಿದ್ವಿ ನಾವು. ಶಾಸನ ಅಂದ್ರೆ ಏನು? ಹೊರಗಡೆಯಿಂದ ನಮ್ಮ ಮೇಲೆ ನಿಯಮಗಳನ್ನು ಹಾಕುವಂಥದ್ದು. ಅನುಶಾಸನ ಅಂದ್ರೆ ಏನು? ಇನ್ನೊಬ್ರು ಯಾಕೆ ಹಾಕ್ಬೇಕು? ನನ್ನ ಡಿಸಿಪ್ಲಿನ್ ನಾನೇ ಹಾಕ್ಕೊಳ್ತೀನಿ. ನಾನು ಬೆಳಗ್ಗೆ ಎದ್ದು ಇದು ಮಾಡ್ತೀನಿ, ಇದು ಮಾಡ್ತೀನಿ, ಇದು ಮಾಡಿದೆ, ನನಗೋಸ್ಕರ ಮಾಡ್ತೀನಿ. ಸೆಲ್ಫ್ ಇಂಪೋಸ್ಡ್, ಸ್ವಯಂ ವಿಧಿತವಾಗಿರುವುದು. ಚಿಕ್ಕಂದಿನಿಂದ ನಾವು ಇದೆಲ್ಲ ಮಾಡಿದ್ದೀವಿ. ನಮ್ಗೆ 1 ವರ್ಷ 6 ತಿಂಗಳು ಅಥವಾ 1 ವರ್ಷ ವಯಸ್ಸಿದ್ದಾಗ, ಕೇಳಿಸ್ಕೊತಾ ಇದ್ದೀರಾ? ಆರ್ ಯು ಆಲ್ ವಿತ್ ಮೀ? ನಾವು ಹಲ್ಲುಜ್ಜಕ್ಕೆ ನಾವು ರೆಡಿ ಇರಲಿಲ್ಲ.
ನಮ್ಮಮ್ಮನ ಅಪ್ಪನ ಎಳ್ಕೊಂಬಂದು ಹಲ್ಲುಜ್ಜೋರು. ಕರೆಕ್ಟಾ? ಹಾ, ಸ್ನಾನ ಮಾಡಕ್ಕೆ ರೆಡಿ ಇರಲಿಲ್ಲ, ಗಲಾಟೆ ಮಾಡ್ತಾ ಇದ್ವಿ. ಅವ್ರು ಎಳ್ಕೊಂಬಂದು ಸ್ನಾನ ಮಾಡಿಸೋರು, ತಿನ್ನಕ್ಕೆ ಮಾತ್ರ ರೆಡಿ ಆಗ್ಬಿಡ್ತಾ ಇದ್ವಿ. ಏನಾದರೂ ಸ್ವಲ್ಪ ಚಾಕ್ಲೇಟ್ ತಿನ್ನಕ್ಕೆಲ್ಲ ರೆಡಿ ಆಗೋದು. ನೋಡಿ, ಚಿಕ್ಕಂದಿಂದ ಅದು ಅಮ್ಮನ ಒಂದು ನಿಯಮ, ಹಲ್ಲುಜ್ಜೋದು, ಸ್ನಾನ ಮಾಡಿಸೋದು ಅಮ್ಮನ ಒಂದು ಅಮ್ಮ ಅಥವಾ ಅಪ್ಪನ ಒಂದು ನಿಯಮ. ಅದು ಹೋಗ್ತಾ ಹೋಗ್ತಾ ನಮ್ಮ ನಿಯಮ ಆಗೋಯ್ತು. ಸ್ಟಾರ್ಟಿಂಗ್ ಅಲ್ಲಿ ನಾವು ಅದಕ್ಕೆ ರೆಡಿ ಇರಲಿಲ್ಲ, ಆಮೇಲೆ ಹೋಗ್ತಾ ಹೋಗ್ತಾ ರೆಡಿ ಆಗ್ಬಿಟ್ವಿ. ಇವಾಗ ಬೆಳಗ್ಗೆ ಎದ್ದ ತಕ್ಷಣ ಹಲ್ಲುಜ್ಕೊಳ್ತೀವಿ, ರಾತ್ರಿ ಮಲಗುವಾಗ ಹಲ್ಲುಜ್ತೀವಿ, ದಿನಾಗ್ಲೂ ಸ್ನಾನ ಮಾಡ್ತೀವಿ. ನೋಡಿ, ಡಿಸಿಪ್ಲಿನ್ ಬಂದ್ಬಿಟ್ಟಿದೀವಿ ನಾವು. ನಮಗೆ ಗೊತ್ತಿಲ್ದಿರಾನೆ ನಮ್ಮ ಶರೀರವನ್ನು ಶುದ್ಧವಾಗಿ ಇಟ್ಕೊಳ್ತಾ ಇದ್ದೀವಿ, ವ್ಯಾಯಾಮ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಏನು ಇನ್ನೊಬ್ಬರ ಜೊತೆ ಕರುಣೆಯಿಂದ ನಡ್ಕೊಳ್ತೀವಿ, ಎಲ್ಲರನ್ನ ಆಧರಿಸ್ತೀವಿ ನಾವು. ಹಾ, ಇವೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ನಮ್ಮ ಮೇಲೆ ಇಂಪೋಸ್ ಆಯ್ತು, ಆದ್ರೆ ಹೋಗ್ತಾ ಹೋಗ್ತಾ ಅದೇ ಡಿಸಿಪ್ಲಿನ್ ಆಗಿ ಬದಲಾವಣೆ ಆಗೋಯ್ತು. ಇದು ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಅನ್ಸುತ್ತೆ. ಯಾವುದೇ ಸಾಧನೆ ಶುರುವಲ್ಲಿ ಸ್ವಲ್ಪ ಕಷ್ಟ ಅನ್ಸುತ್ತೆ, ಆಮೇಲೆ ಹೋಗ್ತಾ ಹೋಗ್ತಾ ಅದರಲ್ಲಿ ಒಂದು ಆನಂದ ಸಿಗಕ್ಕೆ ಶುರುವಾಗುತ್ತೆ. ಸೊ ಇದು ಏನ್ ಮಾಡುತ್ತೆ, ಈ ಒಂದು ಡಿಸಿಪ್ಲಿನ್ ಏನ್ ಮಾಡುತ್ತೆ ಅಂದ್ರೆ ನಮ್ಮ ಒಳಗಿನ ಆತ್ಮನ ಜೊತೆ ಒಂದಾಗೋದಕ್ಕೆ ಸಹಾಯ ಮಾಡುತ್ತೆ. ನಮ್ಮಲ್ಲಿ ಏನೇನು ಲೂಸ್ ಎಂಡ್ಸ್ ಇದೆಯಲ್ಲ, ಏನೇನು ನಮ್ಮಲ್ಲಿ ಕೆಲವು ಇದಕ್ಕೇನಂತಾರೆ, ಹಾ, ಆರೋಗ್ಯ ಬಗ್ಗೆ ನಾವು ಅಷ್ಟು ಗಮನ ಕೊಟ್ಟಿರೋದಿಲ್ಲ, ಮನಸ್ಸಿನ ಕಡೆ ಅಷ್ಟು ಗಮನ ಕೊಟ್ಟಿರೋದಿಲ್ಲ, ಶರೀರದ ಕಡೆ ಅಷ್ಟು ಗಮನ, ಅದೆಲ್ಲ ಟೈಟ್ ಆಗ್ತಾ ಬರುತ್ತೆ ಒಂದ್ ಕಡೆಯಿಂದ. ಅದಕ್ಕೋಸ್ಕರ ಅಥ ಯೋಗಾನುಶಾಸನ, ಡಿಸಿಪ್ಲಿನ್ ಅನ್ನೋದು ತುಂಬಾ ಮುಖ್ಯ. ಶಿಸ್ತು ನಮ್ಮ ಮೇಲೆ ನಾವೇ ಹಾಕೊಳ್ಳೋದು, ಸ್ವಯಂ ವಿಧಿತವಾದ ಒಂದು ನಿಯಮವನ್ನ ಹಾಕೊಳ್ಳುವಂಥದ್ದು. ಸೊ ಇದಿಷ್ಟು ಗುರುಗಳು ಈ ಮೊದಲನೆಯ ಒಂದು ಸೂತ್ರದಲ್ಲಿ ಹೇಳ್ತಾರೆ. ಸೊ ಇವತ್ತಿಗೆ ಇಷ್ಟು ಸಾಕು ಅನ್ಸತ್ತೆ. ಇದು ಇಷ್ಟು ಹೇಳಿ ನಿಲ್ಸಿದ್ದಾರೆ. ಸೊ ದ ಡಿಸಿಪ್ಲಿನ್ ಆಫ್ ಯೋಗ ನಾವು ಸಮಾಧಿ ಪಾದದಲ್ಲಿ ಶುರು ಮಾಡಿದೀವಿ ಇವತ್ತು. ಸೊ ಮೊದಲನೇ ಸೂತ್ರ ಏನು? ಅಥ ಯೋಗಾನುಶಾಸನಂ. ಇದನ್ನ ಇವತ್ತು ನೋಡಿದ್ದೀವಿ. ನಾಳೆಯಿಂದ ಒಂದು ಸ್ವಲ್ಪ ಆಳವಾಗಿ ಒಂದೊಂದೇ ನೋಡ್ಕೊಳ್ತಾ ಹೋಗೋಣ. ಓಕೆನಾ? ಓಂ ನಮಃ ಶಿವಾಯ. ಜೈ ಗುರುದೇವ್. ಥ್ಯಾಂಕ್ ಯು ವೆರಿ ಮಚ್. ವೆರಿ ಗ್ರೇಟ್ಫುಲ್ ಟು ಯು.